ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಸೋರೆಕಾಯಿ ಪರಾಟ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿ ಬರುತ್ತೆ, ಹೆಲ್ತಿ ಆಗಿರುವಂಥದ್ದು. ಸೋರೆಕಾಯಿ ಮತ್ತು ಲಿವರಿಗಾಗಲಿ ಇವೆಲ್ಲ ಕೂಡ ತುಂಬ ಒಳ್ಳೆಯದು ಇದು ಸೇವನೆ ಮಾಡೋದ್ರಿಂದ. ಅದಕ್ಕೆ ಇವತ್ತು ನಾನು ಒಂದು ಸೋರೆಕಾಯಿನ ತಗೊಂಡಿದ್ದೀನಿ. ಅದನ್ನು ಈ ಥರ ಸಿಪ್ಪೆ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡು ಅದಾದ ನಂತರ ಇದನ್ನು ಈ ಥರ ಚಿಕ್ಕದಾಗಿ ತುರ್ಕೊಂಡಿದ್ದೀನಿ. ಒಂದು ಸೋರೆಕಾಯಿನ ಇದು ಒಳಗಡೆ ಇರುವಂಥ ತಿರುಳನ್ನು ಸೇದ್ ಮಾಡ್ಕೊಂಡಿಲ್ಲ, ಮೇಲ್ಗಡೆ ಸಿಪ್ಪೆ ಮಾತ್ರ ತುರ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತುರಿದು ಅದ ನಂತರ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಶುಂಠಿ ತುರಿದಿಟ್ಕೊಂಡಿರೋದು, ಹಾಗೆ ಹಸಿಮೆಣಸನ್ನು ಸ್ವಲ್ಪ ಹೆಚ್ಚಿಕೊಂಡು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೇನೆ. ಅದಾದ ನಂತರ ಇದಕ್ಕೆ ನಾನು ಸ್ವಲ್ಪ ಮಸಾಲಾನ ಹಾಕ್ಕೊಳ್ತೀನಿ. ಅದಕ್ಕೆ ಈಗ ನಾನು ಒಂದು 1/4 ಸ್ಪೂನ್ ಆಗುವಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು 1 ಸ್ಪೂನ್ ಆಗುವಷ್ಟು ಗರಂ ಮಸಾಲ, ಹಾಗೆ 1 ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಅದರ ಜೊತೆಗೆ ನಾನು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಹಾಕ್ಕೊಂಡಾದ ನಂತರ ಒಂದು 2 ಕಪ್ ಆಗುವಷ್ಟು ನಾನು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸೋರೆಕಾಯಿ ತುರಿದಿರೋದು ಕೂಡ ಒಂದು 2 ಕಪ್ ಅಷ್ಟಿತ್ತು, ಅಷ್ಟೇ ನಾನು 2 ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಜಾಸ್ತಿ ಮೆತ್ತಗೆ ಅನಿಸ್ತು ಅಂದರೆ ನೀವು ಹಾಕ್ಕೊಳ್ಬೋದು ಎಕ್ಸ್ಟ್ರಾ ಗೋಧಿ ಹಿಟ್ಟನ್ನು, ಬಟ್ ಇದನ್ನು ನೀರು ಹಾಕ್ಕೊಳ್ದೇ ಕಲಿಸ್ಕೊಳ್ಬೇಕು, ಎಕ್ಸ್ಟ್ರಾ ನೀರನ್ನು ಹಾಕ್ಕೊಳ್ಬಾರ್ದು. ಈ ಥರ ನೋಡಿ ನಾನು ಕಲಿಸ್ಕೊಳ್ತಾ ಇದ್ದೀನಿ. ಈ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇದಕ್ಕೆ ನೀರೇನು ಬೇಕಾಗಲ್ಲ. ನಾನು ಹಾಕ್ಕೊಡುವಂಥ ಕ್ವಾಂಟಿಟಿಯಲ್ಲಿ ಗೋಧಿ ಹಿಟ್ಟನ್ನು ಹಾಕ್ಕೊಂಡ್ರೆ, ನೀವು ಜಾಸ್ತಿ ಗೋಧಿ ಹಿಟ್ಟನ್ನು ಹಾಕ್ಕೊಂಡ್ರಿ ಅಂದರೆ ಅದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಕಲಿಸ್ಕೊಳ್ಬೇಕಾಗತ್ತೆ. ನೋಡಿ ಈ ಥರ ಚೆನ್ನಾಗಿ ಗಟ್ಟಿಯಾಗಿ ನಾದ್ಕೊಳ್ತಾ ಕಲಿಸ್ಕೊಳ್ಬೇಕು. ಇದು ಸರಿ ಹದಕ್ಕೆ ಬರುತ್ತೆ ಕಲಿಸ್ಕೊಳ್ಳೋ ತನಕ, ಸಾಫ್ಟಾಗಿ ಬರುತ್ತೆ ಕೂಡ. ಜಾಸ್ತಿ ಗಟ್ಟಿಯಾಗಿ ಇರಬಾರ್ದು, ಪರಾಟ ಆಗಿರೋದ್ರಿಂದ ಸಾಫ್ಟ್ ಆಗಿದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಈ ಥರ ಇದನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತಾ ಕಲಿಸ್ಕೊಳ್ತಾ ಇದ್ದೀನಿ. ಹಾಗೆ ನನ್ನ ಚಾನಲ್ನ ಯಾರಾದರೂ ನೋಡ್ತಾ ಇರೋದು ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಈ ಥರ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಚೆನ್ನಾಗಿ ಕಲಿಸ್ಕೊಂಡಾದ ನಂತರ ಇದನ್ನು ಈ ಥರ ಚೆನ್ನಾಗಿ ನಾದ್ಕೊಳ್ಬೇಕು. ಚೆನ್ನಾಗಿ ನಾದ್ಕೊಂಡು ಇದನ್ನು ಕಲಸಿ ನಾನು ಸೈಡಿಗೆ ಇಟ್ಕೊಳ್ತೀನಿ. ಒಂದು 5 ನಿಮಿಷ ಇದನ್ನು ಕವರ್ ಮಾಡಿ ಒಂದು 5 ನಿಮಿಷ ಸೈಡಿಗೆ ಇಟ್ಕೊಳ್ಬೇಕು. ಸ್ವಲ್ಪ ಆಯಿಲ್ನ ಹಾಕಿ ನಾನು ಇದನ್ನು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಅದಾದ ನಂತರ ಇದನ್ನು ಈ ಥರ ಮತ್ತೆ ಒಂದ್ಸಲ 5 ನಿಮಿಷ ಆದಮೇಲೆ ಚೆನ್ನಾಗಿ ನಾದ್ಕೊಂಡು ಆ ಥರ ಚೆನ್ನಾಗಿ ನಾದ್ಕೊಂಡಿದ್ದೀನಿ ನೋಡಿ. ಇದನ್ನ ಈಗ ನಾನು ಚಪಾತಿ ಹಿಟ್ಟಿನ ಅದಕ್ಕೆ ತಗೊಳ್ತಾ ಇದ್ದೀನಿ. ಈ ಥರ ಉಂಡೆ ಹಂಗೆ ಮಾಡಿಕೊಂಡು ಇದಕ್ಕೆ ಗೋಧಿ ಹಿಟ್ಟಿನಲ್ಲಿ ಸ್ವಲ್ಪ ಅದ್ದುಕೊಂಡು ಚೆನ್ನಾಗಿ ದಪ್ಪಗೆ ಇದನ್ನು ಲಟ್ಟಿಸ್ಕೊಳ್ಬೇಕು. ತುಂಬ ತೆಳ್ಳಗೂ ಕೂಡ ಲಟ್ಟಿಸ್ಕೊಳ್ಬಾರ್ದು, ತುಂಬ ದಪ್ಪನೂ ಇರಬಾರ್ದು, ಮೀಡಿಯಮ್ ಆಗಿದ್ದರೆ ಚೆನ್ನಾಗಿ ಬರುತ್ತೆ. ಹಾಗೆ ಇದನ್ನು ಆ ಥರ ಲಟ್ಟಿಸ್ಕೊಳ್ಬೇಕು ನೋಡಿ. ಈ ಥರ ಮೀಡಿಯಮ್ ಆಗಿ ನಾನು ಲಟ್ಟಿಸ್ಕೊಳ್ತಾ ಹೋಗ್ತೀನಿ. ನಿಧಾನವಾಗಿ ಲಟ್ಟಿಸ್ಕೊಳ್ಬೇಕು, ತುಂಬ ಒತ್ತೇನು ಲಟ್ಟಿಸ್ಕೊಂಡ್ರೆ ಇದಾಗ್ಬಿಡತ್ತೆ. ಹಾಗಾಗಿ ಲಟ್ಸ್ಕೊಂಡಿದ್ದೀನಿ. ಅದಾದ ನಂತರ ಈ ಥರ ಚೆನ್ನಾಗಿ ಲಟ್ಸ್ಕೊಳ್ಬೇಕು ನೋಡಿ. ಇಷ್ಟು ಇದಾಗ ಲಟ್ಸ್ಕೊಂಡಿದ್ದೀನಿ, ಸಾಕಾಗತ್ತೆ ಇದು. ಈ ಕಡೆ ನಾನು ಒಂದು ತವಾನು ಕೂಡ ಇಟ್ಕೊಂಡಿದ್ದೀನಿ. ತವ ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೀನಿ. ಬಿಸಿ ಆದ ನಂತರ ಇದಕ್ಕೆ ನಾನೀಗ ಮಾಡ್ಕೊಂಡಿರುವಂಥ ಪರಾಟನ ಹಾಕ್ಕೊಳ್ತಾ ಇದ್ದೀನಿ. ಇದೊಂದು 2 ನಿಮಿಷ ಅಥವಾ ಮೇಲ್ಗಡೆ ಸ್ವಲ್ಪ ಬಬಲ್ಸ್ ಬರೋ ತನಕ ಇದನ್ನು ಹಾಗೆ ಇಟ್ಕೊಳ್ಬೇಕು. ಅದಾದ ನಂತರ ಇದನ್ನು ತಿರುವಿ ಹಾಕ್ಕೊಳ್ಬೇಕು. ಇದನ್ನು ಈಗ ನಾನು ತಿರುವು ಹಾಕ್ಕೊಳ್ತೀನಿ. ತಿರುವು ಹಾಕ್ಕೊಂಡು ಇದಕ್ಕೆ ಆಯಿಲ್ ಅಥವಾ ಘೀನ ಇದಕ್ಕೆ ಅಪ್ಲೈ ಮಾಡ್ಕೊಳ್ಬೇಕು. ನೀವು ಯಾವ್ದು ಬೇಕಾದ್ರೂ ಅಪ್ಲೈ ಮಾಡ್ಕೊಳ್ಳಿ, ಬೇಡ ಅಂದರೆ ಈಗೇನು ಕೂಡ ಮಾಡ್ಬೋದು. ಆದರೆ ಆಯಿಲ್ ಅಥವಾ ಘೀನ ಅಪ್ಲೈ ಮಾಡೋದ್ರಿಂದ ತುಂಬ ಚೆನ್ನಾಗಾಗುತ್ತೆ, ಚೆನ್ನಾಗಿ ಟೇಸ್ಟ್ ಕೂಡ ಕೊಡುತ್ತೆ. ಅದಾದ ನಂತರ 2 ಸೈಡನ್ನು ಈ ಥರನೇ ಎಣ್ಣೆ ಅಥವಾ ತುಪ್ಪನ ಹಾಕಿ ಅಪ್ಲೈ ಮಾಡಿಕೊಂಡು 2 ಸೈಡನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಈ ಥರ ಚೆನ್ನಾಗಿ ಬೇಯಿಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಆಗಿರುತ್ತೆ ಇದು. ಇದ್ರ ಜೊತೆಗೆ ಅಥವಾ ಹಸಿ ಚಟ್ನಿ ಅಂದರೆ ಹೆಸರು ಚಟ್ನಿ
ಹಾಗೆ ಉಪ್ಪಿನಕಾಯಿ ಅಥವಾ ಮೊಸರು ಈ ಥರದೆಲ್ಲ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗಿ ಬರುತ್ತೆ ಇದಕ್ಕೆ. ನೋಡಿ ಇದೀಗ ರೆಡಿಯಾಗಿದೆ, ಸೋರೆಕಾಯಿ ಪರಾಟ ರೆಡಿಯಾಗಿದೆ. ಇದು ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ನನಗೆ ಲೈಕಲ್ಲಿ ಅಥವಾ ಕಮೆಂಟ್ ಮಾಡಿ ಹೇಳಿ. ನೀವು ಲೈಕ್ ಮಾಡೋದ್ರಿಂದ ನನ್ನ ಚಾನಲ್ಗೆ ತುಂಬ ಸಪೋರ್ಟ್ ಆಗುತ್ತೆ. ಪ್ಲೀಸ್ ನನ್ನ ಚಾನಲ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇದು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.